ಪಾಕ ಬಂದ್ಮೇಲೆ ಹಿಟ್ಟು ಹಾಕಿ ಗೊಟಾಸೋದು, ಎಣ್ಣೆ ಸುಟ್ಟು ಎಣ್ಣೆ ಹಾಕಿ ಅಂತ ಗೊಟಾಸ್ಕೊಂಡು ತಿರುವುದು. ಬಾಣಸಿಗರ 100 ಜನ ಮಾಡಾರ ಇದ್ದಾರೆ, 100 ಜನ ಮಾಡಾರ. ಇದು 60 ಕ್ವಿಂಟಲ್ ಸಕ್ಕರೆ ಇದೆ, 35 ಕ್ವಿಂಟಲ್ ಹಸಿ ಕಡ್ಲೆ ಇಟ್ಟದು, 3 ಕ್ವಿಂಟಲ್ ತುಪ್ಪ, 5000 ಲೀಟರ್ ಎಣ್ಣೆ ಅದ್ರೊಳಗಿದೆ. ಎಲ್ಲ ಸೇರಿಸಿ ಒಂದು 100-120 ಕ್ವಿಂಟಲ್ ಆಗುತ್ತೆ. ಪೀಸ್ಗಳಾಗ್ತಾವಂತ. ಬಟ್ ಈಗ ಅವು ಒಂದು 10 ಲಕ್ಷ ತನ ಆಗುತ್ತಾವ. ನಾವ್ ಏನ್ ಮಾಡ್ಕೊಂತ ಬಂದ್ವಿ, ಗೌಸಿದಪ್ಪ ಒಂದು 2 ಪಟ್ಟ ಕೊಟ್ಟ ನಮ್ಗೆ. 100 ಜನ ಮಾಸ್ಟರ್ ಅಂದ್ರೆ ಮೈಸೂರು ಪಾಕ್ ಮಾಡೋದ್ರಲ್ಲಿ ಫುಲ್ ನಿಪುಣರಂತ. ಅವ್ರು 100 ಜನ ಬಂದಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡಕ್ ಇನ್ನೂ 200 ಜನ, ಟೋಟಲ್ 300 ಜನ ಮಾಡಕ್ ಬಂದಿದ್ದಾರೆ. ಹೋದ್ರು ಸಹ ಜಿಲೇಬಿ ಆಯ್ತು ಅವ್ರಿಗೆ. ಮತ್ತೆ ನಾವೆಲ್ಲರೂ ಕೂಡಿ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಸೇವೆ ಮಾಡಿದ್ವಿ. ಈ ವರ್ಷದ ಮೈಸೂರು ಪಾಕ್ ಸೇವೆಯನ್ನು ಮಾಡ್ತಾ ಇದ್ವಿ. ಮತ್ತೆ ಚೆನ್ನಾಗಿದಿರಲ್ಲ, ಸ್ಟ್ರಾಂಗ್ वर्कआउट ಏನಿಲ್ಲ, ಇದೇ ವರ್ಕೌಟ್ ನಮ್ದು. कोप्पल के ये पहली बार आए? नहीं, दूसरी बार आया मैं। सेकंड टाइम? पहली बार आया था, जलेबी बना के गए थे। हाँ, सुरेश कुमार, कैसा लगा हमारा डिस्ट्रिक्ट, कोप्पल डिस्ट्रिक्ट? बहुत अच्छा है, अच्छा लगा, बहुत अच्छा, खुशी से काम कर रहे हैं हम इधर। ಸ್ವೀಟ್ ನ ಇವತ್ತು ಮಾಡ್ತೀರಾ, ನಾಳೆ ಕೂಡ ಮಾಡ್ತೀರಾ? ನಾಳೆ ಕೂಡ 2 ದಿನ, ಇವತ್ತು ನಾಳೆ. ಇವತ್ತೊಂದು 30 ಕ್ವಿಂಟಲ್, ನಾಳೆದ 30 ಕ್ವಿಂಟಲ್, 60 ಕ್ವಿಂಟಲ್ ಮಾಡ್ಬೇಕು ಅನ್ಕೊಂಡು 7 ಲಕ್ಷ ಪೀಸ್. ನಿಮ್ದು ಎಷ್ಟು ಪ್ರಮಾಣ ನೀವು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಉಳಿದವರೆಲ್ಲ ಸೇರ್ಕೊಂಡು ಒಂದು 10 ಲಕ್ಷ ಆಗುತ್ತೆ. 48 ಜನ, ಒಂದು 25 ಕಡ ಇಟ್ಟಿವಿ ನಾವು. ಅವರು ಒಳವರು ಒಂದು 2 ಅವ್ರು ಸ್ವಲ್ಪ ಒಂದು 2 ಕ್ವಿಂಟಲ್ ಮಾಡಿದ್ರು ಕೂಡ ಕನಿಷ್ಠ ಒಂದು 40-50 ವರೆ ನಾವೇ ಮಾಡ್ತೀವಿ. ಅಣ್ಣ ಇದು ಹಾಕಿದ್ರಲ್ಲ, ಎಷ್ಟು ಕೆಜಿ ಇದು? 8 kg ಬರುತ್ತೆ. ಇವಾಗ ಇದು ಒಂದ್ ಕಡೆ ಒಂದ್ಸಾರಿ ಮಾಡಕ್ಕೆ 8 kg ಮಾಡಕ್ಕೆ ಬೇಕಾಗುತ್ತೆ ಹಾಫ್ ಅನ್ ಅವರ್ ಬೇಕಾಗುತ್ತೆ. ಅರ್ಧ ಗಂಟೆಯಲ್ಲಿ ಒಂದು 800 ಪೀಸ್ ಬರ್ತಾವೆ. 800 ಪೀಸು. ಸರ್, 2026ರಲ್ಲಿ ಮೈಸೂರು ಪಾಕು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಗೊತ್ತಾಯಿತು. ಇದೆಲ್ಲ ಬರೀ ಮೈಸೂರು ಪಾಕೆ ಮಾಡ್ತಾ ಇದ್ದಾರೆ? ಮೈಸೂರು ಪಾಕ್ ಅಷ್ಟು ಬೇರೆ ಬೇರೆ ಸ್ವೀಟ್ ಎಲ್ಲ? ಹೌದು, ಇದು ಬರೀ ಮೈಸೂರು ಪಾಕಿಂದ ಅಷ್ಟೇ ಸ್ವೀಟ್ ಇದೆ. ಮೈಸೂರು ಪಾಕಿಂದ? ಹೌದು, ಮೈಸೂರು ಪಾಕಿಂದ ಅಷ್ಟೇ. ಅಂದ್ರೆ ಸರ್ ಹೋದ ವರ್ಷ ಏನು ಮಾಡಿದ್ರಿ ಅಂತ? ಬೆಲ್ಲದ ಜಿಲೇಬಿ ಮಾಡಿದ್ವಿ. ಬೆಲ್ಲದ ಜಿಲೇಬಿ? ಹೌದು, ಬೆಲ್ಲದ ಜಿಲೇಬಿ ಮಾಡಿದ್ವಿ ಹೋದ ವರ್ಷ. ಅದರಿಂದ ಶೇಂಗಾ ಹೋಳಿಗೆ ಮಾಡಿದ್ರು ಅದರಿಂದ. ಮತ್ತು ಅದರಿಂದ ಕಡೆ ರವದುಂಡಿ, ಮಾದ್ಲಿ ಈ ಥರ ಮಾಡ್ಕೊಂತ ಹೋಗಿದ್ವಿ ನಾವು. ಇದೇ ಊರಿಂದ? ಇಲ್ಲ, ಸಿಂಧನೂರು ನಮ್ಮ ವಿಜಯಕುಮಾರ ಅವರ ಗೆಳೆಯರ ಬಳಗ ಅಂತ ಮಾಡ್ಕೊಂಡಿದ್ವಿ. ಅವರ ಎಲ್ಲ ವತಿಯಿಂದ ನಾವು ಇದನ್ನು ಪ್ರತಿ ವರ್ಷ ಏನು ಅಜ್ಜ ನಮಗೆ ಆದೇಶ ಕೊಡ್ತಾನ ಆ ಥರ ಸೇವೆ ಮಾಡ್ಕೊಂತ ಹೋಗ್ತೀವಿ ನಾವು ಪ್ರತಿ ವರ್ಷ. 10 ವರ್ಷದಿಂದ ಮಾಡ್ಕೊತ ಬಂದಿದ್ದೀರಾ ಸರ್? ಸಣ್ಣದಲ್ಲ ಸರ್ ಅದು, 10 ವರ್ಷದ ಭಕ್ತಿ ಅಂದ್ರೆ ಏನು ಅನ್ಕೊಂಡಿದ್ದೆ ಅಲ್ಲ ನಮ್ಮ ಬಳಗ. ಹಂಗಾಗಿ ಪ್ರತಿ ವರ್ಷ ಮಾಡ್ತೀವಿ. ನಾನು ಇಲ್ಲೇ ಓದಿನಿ, ಇಲ್ಲೇ ಇದೀನಿ. ಮಠದಲ್ಲಿ ಓದಿರೋದು ನೀವು? ಮಠದ ಹುಡುಗನ ನಾನು. ನಾವು ಇಲ್ಲಿ ಮಠದಲ್ಲಿ ಸೇವೆ ಮಾಡ್ಕೊಂತ ಇಲ್ಲೇ ಇದ್ದೀನಿ. ಮಠದಲ್ಲಿ ಓದಿ ಈಗ ಇಲ್ಲೇ ಒಂದು ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಒಳಗೆ ಸಿ.ಒ ಆಗಿ ಕೆಲಸ ಮಾಡ್ತಾ 15 ವರ್ಷ ಆಯ್ತು. ನಾನು ಇಲ್ಲೇ ಇದ್ದು ಇಲ್ಲಿ ಕೊಪ್ಪಳದಾಗ ಇರೋಕೆ ನಾನು 25 ವರ್ಷ ಆಯ್ತು. ಆತ ತಂದೆ ನನಗೆ, ಆತ ತಾಯಿ ಗೌಸಿದಪ್ಪ. ಆ ಲೆಕ್ಕದಾಗ ಇದೀವ್ರಿ, ಇಲ್ಲೇ ಓದ್ಕೊಂತ. ಇವ್ರು ಹೆಂಗಿದ್ರಲ್ಲ ಈ ಪೊಸಿಷನ್ನಾಗ ಇಲ್ಲೆಲ್ಲ ದುಡಿದು ನಾವು ಸೇವೆ ಮಾಡ್ಕೊಂತ ಬಂದೀವಿ ಮೊದಲು. ಈಗ ಈ ಸ್ಥಾನದಾಗ ಇದೀವಿ. ಅದ್ರಾಗ ನಾನು ಸಿನ್ನೂರು, ನಮ್ಮ ಪ್ರಾಪರ್ ಅಲ್ಲೇ ಹಳ್ಳಿ ಕಾನೇಳ ಅಂತ. ಈ ನಮ್ಮ ಬಳಗ ಏನೈತಲ್ಲ, ನಮ್ಮ ಗೆಳೆಯರ ಬಳಗೆಲ್ಲ ಸಿನ್ನೂರವ್ರು ಇದ್ದಾರೆ. ಅದರಲ್ಲಿ ಎಲ್ಲರೂ ಒಂದು ಸಣ್ಣ ವಯಸ್ಸಲ್ಲಿ ದುಡಿದು ಎಲ್ಲ ಹಿರಿಯ ವಯಸ್ಸಿನಂತಲ್ಲಿ ಎಲ್ಲರೂ ಇದ್ದಾರೆ. ಯಾರು ಭೇದ ಭಾವ ಹಿರಿಯರು ಸಣ್ಣರು ಅಂತೇನಿಲ್ಲ, ಎಲ್ಲರೂ ಒಂದೇ ಸೇಮ್ ನೋಡ್ಕೊಂಡು ನಾವು ಇದು ಮೊದಲದ ಸೇವೆ ಮಾಡ್ಕೊಂತ ಬರ್ತಾಯಿದ್ದಾರೆ. ಹೌದು ಸರ್, ಈಗ 60 ಕ್ವಿಂಟಲ್ ಸಕ್ರೆ. 60 ಕ್ವಿಂಟಲ್ ಸಕ್ರೆ? ಹೌದು 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 ಸಿನ್ನೂರು ಎಲ್ಲ ನಮ್ಮ ಬಳಗ. ಪೂರ ಆದೋನಿ, ಗಬ್ಬೂರು, ಲಿಂಗ್ಸೂರು, ಮುದುಗಲ್ಲಿಲ್ಲ ಅವರೆಲ್ಲ ತಯಾರಕರನ್ನ ಕರ್ಕೊಂಬಂದಿವ್ರು. ಬಾಣಸಿಗರ 100 ಜನ ಮಾಡಾರ ಇದ್ದಾರೆ, ಅವ್ರು 100 ಜನ ಮಾಡಾರ. ಇವು 60 ಕ್ವಿಂಟಲ್ ಸಕ್ಕರೆ ಇದೆ, 35 ಕ್ವಿಂಟಲ್ ಹಸಿ ಕಡ್ಲೆ ಇಟ್ಟದು. ಆ ಕಡೆ ಎಲ್ಲ 35 ಕ್ವಿಂಟಲ್, 3 ಕ್ವಿಂಟಲ್ ತುಪ್ಪ, 3 ಕ್ವಿಂಟಲ್. ಆಮೇಲೆ 5000 ಲೀಟ್ರ್ ಎಣ್ಣೆ. 5000 ಲೀಟರ್ ಎಣ್ಣೆ? ಅದ್ರೊಳಗಿದೆ ಎಣ್ಣೆ. ಅದರಲ್ಲಿ 5000 ಲೀಟರ್ ಎಣ್ಣೆ ಇದೆ. ಮತ್ತು ಇದ್ರೊಳಗೆ 5 ಕ್ವಿಂಟಲ್ ಮತ್ತು ಮೈದಾ ಹಿಟ್ಟಿದೆ. ಎಲ್ಲ ಸೇರಿಸಿ ಒಂದು 100-120 ಕ್ವಿಂಟಲ್ ಆಗುತ್ತೆ. ಅಂದ್ರೆ ಸರ್ ಇವಾಗ ಅದನ್ನ ಮಾಡಿಬಿಟ್ಟು ಇಟ್ಬಿಡ್ತೀರಾ? ಹೌದು, ಮಾಡಿ ಅಲ್ಲಿ ಶೇಖರಣೆ ಮಾಡಿದ್ದೀವಿ. ಅದನ್ನ ಒಳ್ಳೆ ಮತ್ತೆ ಟಕ್ಕರ್ ಏನು ಅದು ಇದೆಯಲ್ಲ ಅದ್ರೊಳಗೆ ತುಂಬಿಸ್ತಾ ಇದೀವಿ ಅದನ್ನು. ಹೌದು, ಈಗ ಖಾಲಿ ಎಲ್ಲ ಡಬ್ಬಗಳ ಟ್ರೇಗಳನ್ನು ಇಲ್ಲಿ ಇಟ್ಟಿದ್ದೀವಿ. ಒಳ್ಳೆ ಜನವರಿ 5ಕ್ಕೆ ತುಂಬ ಜನ ಬರ್ತಾರೆ. ಹೌದು ಹೌದು, ಅವ್ರಿಗೆ ಎಲ್ಲ ಟೋಟಲ್ ನಾವು ಲೆಕ್ಕ ಇಟ್ಕೊಂಡಿರೋದು ಇಷ್ಟೆಲ್ಲ ಒಂದು 6-7 ಲಕ್ಷ ಅಂತ ನಾವು ಅನ್ಕೊಂಡಿದ್ವಿ. 7 ಲಕ್ಷ ಜನ ಅಲ್ಲ, ನಮ್ಮ ಪೀಸ್ಗಳಾಗ್ತಾವಂತ. 7 ಲಕ್ಷ ಪೀಸ? ಬಟ್ ಈಗ ಅವು ಒಂದು 10 ಲಕ್ಷ ತನ ಆಗುತ್ತಾವೆ. 10 ಲಕ್ಷ ಮಟ್ಟ ಆಗ್ತಾವೆ. 10 ಲಕ್ಷ ಸ್ವೀಟ್ ಒಬ್ಬರಿಗೆ ಒಂದು ಅಂತಂದ್ರೆ 10 ಲಕ್ಷ. ಹೌದು. ಎಲ್ಲ ನಮ್ಮೆಲ್ಲ ಇವ್ರೇನ ಒಂದು 100 ಜನ ಬಾಣಸಿಗರು ಇದಾರಲ್ಲ, ಇದಕ್ಕೆ ಮತ್ತೆ ಸಹಾಯಕರಾಗಿ ಒಂದು 100 ಜನ ಹೆಣ್ಮಕ್ಳು ಸೇವೆ ಮಾಡೋದಕ್ಕೆ, ಒಂದು 100 ಜನ ಗಂಡು ಮಕ್ಕಳು.
ಎಲ್ಲ ಸ್ವಪ್ರೇರಣೆಯಿಂದ ಕೆಲಸ ಸೇವೆ ಮಾಡಕ್ ಬಂದ. ಅವ್ರಾಗೆ ಹೌದೌದು, ಅಲ್ಲಿದ್ದಾನ ಊರ್ಲಿದ್ದ ಅವ್ರಾಗೆ ಬಂದಿರೋದು. ನಾವು ಬರ್ತೀವಿ ಸೇವೆ ಮಾಡಕ್ ಅಂತೇಳಿ ಗವಿಸಿದ್ದಪ್ಪಂದ ಅಂತೇಳಿ ಬಂದಿರೋದು. ಆಮೇಲೆ ಇದನ್ನ ಏನು ಮಾಡಕ್ ಕುಂತಿದೀವಿ ನಾವೀಗ 10 ವರ್ಷದಿಂದ ನಾವು ಏನು ಮಾಡ್ಕೊಂತ ಬಂದ್ವಿ. ಗವಿಸಿದ್ದಪ್ಪ ಒಂದು 2 ಪಟ್ಟ ಕೊಟ್ಟ ನನಗೆ, ಇಂಥದ್ದು ಮಾಡ್ರಿ. ಆಮೇಲೆ ನಾವೆಷ್ಟು ಕೊಡ್ತೀವಿ ಅದ್ರ 2 ಪಟ್ಟು ನಮಗೆ ಕೊಡ್ತಾನೆ. ಇದು ನಾವು ಈ ನೋಡ್ತಾ ಇರೋದು ಕಂಡ್ಕೊಂಡಿರೋದು. ಈಗ ನಮಗೆ ಟ್ರೇಗಳನ್ನು ಅದನ್ನು ಇದು ಕೊಟ್ಟಿದ್ದಾರೆ. ಎಣ್ಣೆ ಏನು ಟಕ್ಕ ಇದು ಕೊಟ್ಟಿದ್ದಾರಲ್ಲ, ಅವರು ಭಕ್ತಾದಿಗಳ ಆ ಗವಿಸಿದ್ದಪ್ಪ ಅವ್ರಿಗೆ ಕೊಟ್ಟನ ಅಂತೇಳಿ ಇವತ್ತು ಫ್ರೀ ಕಳ್ಸ್ಯಾನ. ಇವತ್ತು 4 ಗಾಡಿ ತೊಗೊಂಡಿದ್ದಾನಂತ, 4 ಲಾರಿ ಅಂತ ಲಾರಿ ಟೆಂಪೋ ತೊಗೊಂಡಿದ್ದಾನ. ಮತ್ತು ಇವನ್ನೆಲ್ಲ ಒಂದು 500-600 ಟ್ರೇಗಳನ್ನು ಫ್ರೀ ಕೊಡ್ತಾನೆ ಪ್ರತಿ ವರ್ಷ. ಅವ್ರು ಹಂಗೆ ಕೊಡ್ತಾರೆ. ಮತ್ತು ಇವರೆಲ್ಲ ಹೊಸಪೇಟೆ ಖರೀದಿ ಮಾಡಿರ್ತೀವಿ ನಾವು, ರಾಘವೇಂದ್ರ ತಯಾರು ಮಾಡಿ ತೊಗೊಂಬಂದಿರ್ತೀವಿ. ಇವನ್ನೆಲ್ಲ ಒಂದು 100 ಜನ ಏನೋ ಬಾಣಿಸಿಗರು ಇದಾರಲ್ಲ, ಇವರು ಬೇರೆ ಬೇರೆ ಕಡೆಯಿಂದ ಮಾಸ್ಟ್ರ್ ಅವರು. ಅದ್ರಾಗ ಮಾಡಿರ್ಬೇಕು ಅವರು. ಯಾರ್ಯಾರು ನಾವು ಅದರಲ್ಲಿ ಫುಲ್ ಗೊತ್ತಿರೋರು 100 ಜನ ಅವ್ರು ಸಹಾಯಕರಾಗಿ 200 ಜನ, ಒಟ್ಟು 300 ಜನ. 300 ಜನ. ಹೌದು, 100 ಜನ ಮಾಸ್ಟರ್ ಅಂದ್ರೆ ಮೈಸೂರು ಪಾಕ್ ಮಾಡೋದ್ರಲ್ಲಿ ಫುಲ್ ನಿಪುಣರಂತ. ಅವ್ರು 100 ಜನ ಬಂದಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡಕ್ ಇನ್ನೂ 200 ಜನ, ಟೋಟಲ್ 300 ಜನ ಮಾಡಕ್ ಬಂದಿದ್ದಾರೆ. ಆಗ್ಬೋದು. 2 ದಿನ ನಾವು ಅನ್ಕೊಂಡಿವಿ, 3 ದಿನ ಇವತ್ತು ನಾಳೆ ನಾಡಿದ್ದು. ಮತ್ತು ಮುಂದೆ ಗವಿಸಿದ್ದ ಏನಾರು ಅಪ್ಪಣೆ ಕೊಟ್ಟು ಅಂದ್ರೆ ಮತ್ತೆ ಇನ್ನು ಶಕ್ತಿ ಮೀರಿದ ಅದು ಕೆಲಸ ಮಾಡ್ತೀವಿ. ಮೀರೇ ಮಾಡ್ತೀರಾ? ನೀವು ಅಲ್ಲ, ಶಕ್ತಿ ಮೀರಿ ಅನ್ನೋದಕ್ಕೆ ಎಲ್ಲರ ಸೇವೆ ಅದು. ಯಾರು ಇಲ್ಲೇ 1 ರೂಪಾಯಿ ಕೊಟ್ಟಾರು ಬರಲ್ಲ, 10 ಲಕ್ಷ ಕೊಟ್ಟಾರು ಬರಲ್ಲ. ಇವತ್ತು 10 ಲಕ್ಷ ಕೊಟ್ಟತ್ತ ಇಲ್ಲೇ ಇಂದ ಕಾಣದ ಕೈಗಳಿಂದ ನಿಂತಿರ್ತಾನ. ನಾವು 1 ರೂಪಾಯಿ ಕೊಟ್ಟರೆ ಇಲ್ಲಿ ಮಾತಾಡ್ತಿರ್ತೀವಿ. ಕಾಣದ ಕೈಗಳು ಜಗ್ಗಿದೇವಿ ಇದ್ರ. ಹೌದು, ಯಾರು ಅಂತಾರೆ ಇಂತಾರೆ ಅಂತಿಲ್ಲ, ಎಲ್ಲರೂ ಸಮಭಾವನೆಯಿಂದ ನೋಡ್ತಾರ. 10 ವರ್ಷದಿಂದ ನಮ್ಮ ಗೆಳೆಯರ ಒಳಗೆ ಹಂಗಿದೆ. ಇವತ್ತು ಭೇದ ಭಾವ ಇಲ್ಲ. ಆಮೇಲೆ ಯಾವುದು ಸಿಟ್ಟು ಕಪಟ ನಾಟಕ ಯಾವುದಿಲ್ಲ ಇದ್ರೊಳಗೆ. ಹಂಗಾಗಿ ನಮ್ಮ ಇವತ್ತು ಏನಂದ್ರೆ ಗೆಳೆಯರ ಒಳಗೆ ಸದೃಢವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗಿದೆ. ಹನುಮರೆಡ್ಡಿ ಅಂತೇಳಿ ಇಲ್ಲೇ ಓದಿ ಇಲ್ಲೇ ಬೆಳೆದು ಇಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ. ಬಟ್ ಪ್ರಾಪರ್ ಬಂದು ಸಿಂಧನವರು. ಓಕೆ, ಪ್ರಿಂಟ್ ಆಯ್ತು ಅಲ್ಲೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೊ ಮಚ್ ಅಣ್ಣ. ನಾನು ಸರ್ ಹಜರತ್ ಬಳಿಗಾರ್ ಅಂತ. ವಿಡಿಯೋಸ್ ನೋಡಿದ್ದೀರಾ ನೀವು? ಇನ್ಸ್ಟಾಗ್ರಾಮಲ್ಲಿ ನಾನು ತುಂಬ ಡ್ರಾಯಿಂಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ, ಸ್ಕೆಚ್ ಎಲ್ಲ ಮಾಡ್ತೀನಿ. ಸ್ಕೆಚ್ ಹಾಕಿ ನಾವು ಭಾಳ ನೋಡಿದ್ದೀವಿ. ಅಜ್ಜಾರನ್ನು ಮಾಡಿದಿರಿ. ಮತ್ತು ಅಲ್ಲಿ ಪೊಲೀಸರು ಯಾರು ನಿಂತಿರ್ತಾರೆ ನೋಡ್ರಿ, ಅವ್ರು ನೀವು ಅದು ಡ್ರಾಯಿಂಗ್ ಮಾಡಿ ಕೊಟ್ಟಿರೋದು ನೋಡಿದ್ದೀನಿ. ಮತ್ತು ಬೇರೆ ಬೇರೆ ಕಡೆ ವಿಲೇಜಲ್ಲಿ ಎಲ್ಲೆಲ್ಲಿ ಹೋಗ್ತಿರ್ತಾರಲ್ಲ ಎಲ್ಲದನ್ನು ನೋಡ್ತೀನಿ. ಅದಕ್ಕೆ ನಾನು ಬಂದ್ಗಟ್ಟೆನ ಅವರಿಗೆ ಹಜರತ್ ಇರ್ಬೇಕು ಇವ್ರು ಅಂತೇಳಿ. ನಿಮ್ಮಿಂದ ಭಾಳ ನೋಡಿದ್ದೀವಿ ನಾವು. ಕೆಲವೊಂದು ಕಡೆ ಕೆಲವೊಬ್ರು ಯಜಮಾನ್ರು ಕುಂತಿರ್ತಾರ, ಅಲ್ಲಿ ಹೋಗಿ ಮಾಡ್ತಕ್ಕಂಥ. ಹೌದೌದು, ಇಲ್ಲ ಅದನ್ನು ಭಾಳ ನೋಡ್ತಿರ್ತಾನೆ. ಯಾಕಂದ್ರೆ ನಮ್ಗೆ ಹೆಮ್ಮೆ. ನಮ್ಮರು ಒಬ್ಬರು ನಾನು ಕೊಪ್ಪಳದಾರ ಅಂದಗಟ್ಟೆ ಇನ್ನೂ ಪ್ರೀತಿ. ನಾನು ಸಿನ್ನೂರು ಹುಟ್ಟಿ ಅಲ್ಲೇ ಬೆಳೆದ ಇದು ಮಾಡಿದ್ರನ್ನ ನಂದು ಓಟು ಇಲ್ಲಿ ತನಕ ಅಪ್ಪಂದ ಉಸಿರು ಆತ್ನ ಹೆಸರು ನಮ್ಮ ಅಪ್ಪಂದಿದ್ರೆ ಉಸಿರು ನಮ್ಮ ಗವಿಸಿದ್ದಪ್ಪಂದು ಹೆಸರು ನಮ್ಮ ಅಪ್ಪಂದಿದ್ರೂ ಉಸಿರು ನಮ್ಮ ಗವಿಸಿದ್ದಪ್ಪಂದು. ಅಜ್ಜ ಏನು ಕೊಟ್ಟನಲ್ಲ, ಅಜ್ಜನಿದ್ದಾನ ನಾವು ಇವತ್ತು ಬೆಳೆದೀವಿ. ಅಜ್ಜನ ನಮಗೆಲ್ಲ. ನಾವು 1 ಕೊಟ್ಟರೆ ಗವಿಸಿದ್ದಪ್ಪ ಅಜ್ಜಿ ನಮ್ಗೆ 2 ಕೊಡ್ತಾನೆ. ಅದು ಸತತವಾಗಿ ಜೀವನ ಪರ್ಯಂತ ಉಳ್ತಕ್ಕಂಥದ್ದು. ನಾವು ಆ ಸತ್ಸಂಗದಾಗ ಇಟ್ಕೊಂಡು ಜೀವನ ಮಾಡ್ಕೊಂತ ಹೋದ್ರೆ ಸಾಕು, ಜೀವನ ಪಾವನ ಆಗಿ ಬರ್ತದೆ. ಸ್ವಲ್ಪ ಮಾತಾಡ್ಸ್ಬಿಡ್ತೀನಿ. ನಮಸ್ಕಾರ ಅಣ್ಣ, ನಿಮ್ಮ ಊರಣ್ಣ? ನಮ್ಮೂರು ಬಳಗಾನೂರು. ಊರಲ್ಲೇ ಶೂಟ್ ಮಾಡ್ತಿದ್ದೆ, ಕ್ಯಾಂಟೀನ್ ಇದೆ. ಜಾತ್ರೆಗೆ ಅಂಗಡಿಗಳನ್ನ ಹಾಕ್ತೀವಿ ನಾವು. ಒಂದು ಹೋದ ವರ್ಷ ಜಿಲೇಬಿ ಕೊಟ್ಟಿದ್ರು, ಈ ವರ್ಷ ಮೈಸೂರು ಪಾಕ್ ಅಂತ ಹೇಳಿದರು. ವಿಜಯಣ್ಣ ಆ್ಯಂಡ್ ಟೀಮ್ ಇವರೆಲ್ಲ ಗೆಳೆಯರ ಬಳಗ. ಅವರೇನೋ ಮೊದಲೆಲ್ಲ ಹೋಳಿಗೆ ಆಮೇಲೆ ಉದುರು ಸಜ್ಜಕ್ಕೆ ಅವೆಲ್ಲ ಮಾಡಿದ್ದಾರೆ. ಹೋದ ವರ್ಷ ಜಿಲೇಬಿ ಆಯ್ತು ಅವರಿಗೆ. ಮತ್ತು ನಾವೆಲ್ಲರೂ ಕೂಡಿ ಟೀಮ್ ಎಲ್ಲ ರೆಡಿ ಮಾಡಿಕೊಂಡು ಬಂದು ಸೇವೆ ಮಾಡಿದ್ವಿ. ಈ ವರ್ಷದ ಮೈಸೂರು ಪಾಕ್ ಸೇವೆಯನ್ನು ಮಾಡ್ತಾಯಿದ್ವಿ. ಮತ್ತು ಚೆನ್ನಾಗಿದ್ದೀರಲ್ಲ, ಸ್ಟ್ರಾಂಗ್ ವರ್ಕೌಟ್ ಮಾಡ್ತೀರಾ? ವರ್ಕೌಟ್ ಏನಿಲ್ಲ, ಇದೇ ವರ್ಕೌಟ್ ನಮ್ಮದು. ನಾನು ನೀವು ಅಲ್ಲಿ ಬಂದ್ರಲ್ಲ ಜಿಮ್ ಮೇಲೆ ಹೋಗ್ತಾರ ಅಂತ ಅನ್ಕೊಂಡಿದ್ದೆ. ಇದೇ ಜಿಮ್ ನಮ್ಮದು. ಇದರಲ್ಲೇ ಕೆಲಸ ಮಾಡಿ ಇದರಲ್ಲಿ ಡೈಲಿ ಸ್ವೀಟ್ ಮಾಡಬೇಕು. ನಮ್ಮದೆಲ್ಲ ವರ್ಕ್ ಇದೆ, ಹಾರ್ಡ್ ವರ್ಕ್ ಇದೆ ಮನೆಯಲ್ಲಿ. ಹಾರ್ಡ್ ವರ್ಕ್ ಇದೆ. ಇದೇ ಜಿಮ್ ನಮಗೆ. ಜಿಮ್ಗೆ ಹೋಗಕ್ಕೆ ಟೈಮ್ ಇಲ್ಲ ನಮಗೆ. ಇಲ್ಲೇ ವರ್ಕೌಟಿಂಗ್ ಏನೋ ಸೇವೆ ಸಿಕ್ಕಿದೆ ಅಂತ 4 ದಿನ ಬಂದೀವಿ. ಮತ್ತೆ ನಾವು ಆದಮೇಲೆ ನಮ್ಮ ತೆಗೆದ ನಮಗೆ ನಮ್ಮ ಕೆಲಸ. ಆಲ್ ರೈಟ್, ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು. ಬರೋಣ. ಥ್ಯಾಂಕ್ ಯು. ಇಲ್ಲ, ಒಂದು ಪೀಸ್ ತಿಂದೆ ಹೋಗ್ತೀನಿ. कहाँ से आए हो? राजस्थान से. कोप्पल के ये पहली बार आए? नहीं, दूसरी बार आया मैं. सेकंड टाइम. पहली बार आया था, जलेबी बना के गए थे. हाँ, अभी बार आया मैसूर पाक बना. कर्नाटक में काम करने के लिए आए हो? कर्नाटक में काम करने के लिए. कहाँ पर रहते हो? हमें तावरगिरा में. ತಾವರ್ಗೆರೆ. ಸ್ನೇಹಿತರೆ, ಇವರು ಆ್ಯಕ್ಚುಲಿ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ ಇರೋರು ನಿವಾಸಿ. ಬಟ್ ತಾವರ್ಗೆರೆದಲ್ಲಿ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೊಪ್ಪಳಕ್ಕೆ ಬರ್ತಾ ಇರೋದು 2ನೇ ಟೈಮು. ಲಾಸ್ಟ್ ಟೈಮ್ ಜಿಲೇಬಿ ಮಾಡಿದ್ರು, ಈ ಟೈಮಲ್ಲಿ ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ. ಅವರು ಕೂಡ ಮಾತಾಡೋ ಖುಷಿಯಿಂದ ನಾನು ಕರೆದ್ರು, ಮಾತಾಡ್ತೀನಿ ಅಂತ ಹೇಳಿ. ಅದಕ್ಕೋಸ್ಕರ ನಾನು ಮಾತಾಡಿದೆ. आपका नाम? हमारा नाम सुरेश कुमार है. सुरेश कुमार. अच्छा. कैसा लगा हमारा डिस्ट्रिक्ट, कोप्पल डिस्ट्रिक्ट? बहुत अच्छा है. अच्छा लगा.
बहुत अच्छा खुशी से काम कर रहे हैं हम इधर हम खुशी से अगली बार भी 5 दिन काम करके गए इधर अगली बार नेक्स्ट टाइम जलेबी बनाया 5 दिन बनाया 5 दिन बनाए हाँ अभी बार आया 2 दिन हो गए 2 दिन बनाए ಓಕೆ ಥ್ಯಾಂಕ್ ಯು ಅಂದರೆ ಲಾಸ್ಟ್ ಟೈಮ್ ಬಂದಿದ್ರಂತೆ ಅವರು 5 ದಿನ ಅವ್ರು ಜಿಲೇಬಿ ಮಾಡಿದ್ರಂತೆ ಇವತ್ತು ಕೂಡ ನಾನು ಮಾಡ್ತಾ ಇದ್ದೆ ನಂಗೆ ತುಂಬ ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಜಿಲೇಬಿ ಹಿಟ್ಟು ಅಣ್ಣ ಇದು ಏನೇನು ಹಾಕಿದ್ದೀರಾ ಸಕ್ಕರೆ ಎಣ್ಣೆ ಕಾಸಿದ್ದು ತುಪ್ಪ ಎಣ್ಣೆ ಹಿಟ್ಟು ಪಾಕ ಬಂದಮೇಲೆ ಹಿಟ್ಟು ಹಾಕಿ ಗೊಟಾಸೋದು ವಾಯವಾಗಿ ಎಣ್ಣೆ ಸುಟ್ಟೆಣ್ಣೆ ಹಾಕಿ ಅಂತ ಗೊಟಾಸ್ಕೊಂಡು ತಿರುವುದು ಇದು ಯಾವಾಗ ರೋಟಿ ಗಟ್ಟಿ ಆದಲ್ಲ ಟ್ರೈಗೆ ಹಾಕ್ಬಿಡೋದು ಇವತ್ತಿಂದ ಶುರು ಮಾಡಿದ್ದೀರಾ ಬೆಳಗ್ಗೆಯಿಂದ ಬೆಳಿಗ್ಗೆ 5:30ಲಿಂದ ಪೂಜೆ ಮಾಡಿ ಹಾಕಿವಿ ಒಬ್ಬೊಬ್ಬರು ಒಂದೊಂದು ಕ್ವಿಂಟಲ್ವರೆ ಹಾಕಿವಿ ನಿಮ್ಮ ಹೆಸರು ಚಟ್ಟಪ್ಪ ಆದವನಿ ಮಂಡಲ ಕರ್ನೂಲು ಜಿಲ್ಲಾ ಆಂಧ್ರ ನೋಡಿ ಆಂಧ್ರದಿಂದ ಬಂದಿದ್ದಾರೆ ಅಣ್ಣ ಇವರು ಮೊದಲು ಆಂಧ್ರದಲ್ಲಿದ್ರ ಆಂಧ್ರದಲ್ಲಿ ಜಾತ್ರೆ ಇದೆ ಅಂತ ಬಂದಿದ್ದು ಇಲ್ಲಿಗೆ ಓಹೋ ಸೇವ್ ಮಾಡಕ್ಕೆ ಅಂತ ಬಂದಿದ್ದು ಸೂಪರ್ ಅಣ್ಣ ಹೇಳಿ ಅಣ್ಣ ನೀವು ನಮ್ಮ ಕರ್ನಾಟಕದವ್ರೆ ಆಂಧ್ರದವ್ರು ಟೋಟಲ್ 48 ಜನ ಇದೀವಿ 48 ಜನ 48 ನಾವೆಲ್ಲ ಆಂಧ್ರದವ್ರು ಎಲ್ಲರೂ ಅಣ್ಣ ಇದು ಎಷ್ಟು ಜನ ಆಂಧ್ರದವ್ರು 40 ಜನ 48 ಜನ ಆಂಧ್ರದವ್ರು ಇದೀವಿ ನಾವು ಬೆಳಗ್ಗೆ ನಿನ್ನೆ ಬಂದೀವಿ ಬೆಳಗ್ಗೆ 5 ಗಂಟೆಲಿಂದ ಚಾಲೂ ಮಾಡೀವಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಮಾತು ನಾವು ಕರ್ನಾಟಕ ಬಾಡಲ್ಲ ಇದೀವಿ ಸಿರುಗುಂಪ ರಾಯಚೂರು ಬಳ್ಳಾರಿ ಹಾಗಾಗಿ ಹಾಂ ನಾವು ಬಳ್ಳಾರಿ ಅಂದ್ರೆ ಇದು ಅಂದ್ರೆ ಅವ್ರ ಮದುವೆ ಫಂಕ್ಷನ್ ಇದ್ದಾಗ ಅಲ್ಲೆಲ್ಲ ಮಾಡ್ಕೊಡ್ತೀವಿ ಅಂತ ಇವಾಗ ಹೋದ ವರ್ಷ ಜಿಲೇಬಿ ಮಾಡಿದ್ವಿ ಈ ವರ್ಷ ಮೈಸೂರು ಪಾಕ್ ಮಾಡಕ್ಕೆ 2 ವರ್ಷ ಆಯ್ತು ತಾತನ ಸೇವೆ ಮಾಡಕ್ ಬಂದಿವಿ ವಿಜಯಣ್ಣವ್ರು ಇದಾರೆ ವಿಜಯಣ್ಣವರು ಸಿಂಧನೂರವ್ರು ಅವ್ರ ಕಡೆಯಿಂದ ನಾವು ಹೌದು ಇವಾಗ ಮಾತಾಡಿದ್ರು ಅವ್ರ ಕಡೆಯಲ್ಲಿ ಅವರೇ ಮಾಡಿಸೋದಿಲ್ಲ ಅವ್ರ ಕಡೆಯಿಂದ ನಾವು ಬಂದಿವಿ ನಿಮಗೆ ಟೋಟಲ್ 100 ಜನ ಬಂದಿರಂತ ಅಂದ್ರು ಅದರಲ್ಲಿ 40 ಜನ ನೀವು 48 ಜನ ನಾವೇ 48 ಜನ ಆಂಧ್ರದಿಂದ ಬಂದಿದ್ದೀರಾ ಕರ್ನೂಲು ಡಿಸ್ಟಿಕ್ಕು ಆದೋನಿ ಡಣಾಪುರ ಸ್ವೀಟ್ ಎಲ್ಲ ಮಾಡ್ತೀರಾ ಎಲ್ಲ ಮಾಡಿ ಪರ್ಸನಲ್ ಮಲೆಯಲ್ಲೆಲ್ಲ ಎಲ್ಲ ನಾವು ಲಗ್ನಗಳು ಮಾಡೋರು ಎಲ್ಲರೂ ಟೋಟಲ್ ನಮ್ಮೂರಲ್ಲಿ ಕನಿಷ್ಠ ಒಂದು 400 ಜನ ಅಡಿಗೆ ಮಾಡೋರು ಅದೀವಿ 400 ಜನ ಅಡಿಗೆ ಮಾಡೋರು ಅದೀವಿ ನಮ್ಮೂರಲ್ಲಿ ಅಂದ್ರೆ ಸ್ವೀಟ್ ನ ಇವತ್ತು ಮಾಡ್ತೀರಾ ನಾಳೆ ಕೂಡ ಮಾಡ್ತೀರಾ ನಾಳೆ ಕೂಡ 2 ದಿನ ಇವತ್ತು ನಾಳೆ ಇವತ್ತೊಂದು 30 ಕ್ವಿಂಟಲ್ ನಾಳೆದ 30 ಕ್ವಿಂಟಲ್ 60 ಕ್ವಿಂಟಲ್ ಮಾಡ್ಬೇಕು ಅನ್ಕೊಂಡಿವಿ 7 ಲಕ್ಷ ಪೀಸ್ ನಿಮ್ದು ಎಷ್ಟು ಪ್ರಮಾಣ ನೀವು ಮಾಡ್ಬೇಕಂತ ಅನ್ಕೊಂಡಿದ್ದೀರಾ 7 ಲಕ್ಷ ಪೀಸ್ ಮಾಡ್ಬೇಕು ಅನ್ಕೊಂಡಿವಿ 7 ಲಕ್ಷ ಪೀಸ್ 48 ಜನ ಉಳಿದವರೆಲ್ಲ ಸೇರ್ಕೊಂಡು ಒಂದು 10 ಲಕ್ಷ ಆಗುತ್ತೆ ಅವ್ರು ಸ್ವಲ್ಪ ಮಾಡಿದ್ರು ಕೂಡ ನಾವು 48 ಜನ ಒಂದು 25 ಕಡೆ ಇಟ್ಟಿವಿ ನಾವು ಅವರು ಒಳವರು ಒಂದು 2 ಇಬ್ಬರು ಅವ್ರು ಸ್ವಲ್ಪ ಒಂದು 2 ಕ್ವಿಂಟಲ್ ಮಾಡಿದ್ರು ಕೂಡ ಕನಿಷ್ಠ ಒಂದು 40ರಿಂದ 50 ನಾವೇ ಮಾಡ್ತೀವಿ ಅಂದ್ರೆ ಎಷ್ಟು ಪ್ರಮಾಣ ಸಕ್ಕರೆ ಬಂದಿದೆ ಹಿಟ್ಟು ಬಂದಿದೆ 60 ಕ್ವಿಂಟಾಲು ಸಕ್ಕರೆ ಬಂದಿದೆ 35 ಕ್ವಿಂಟಾಲು ಹಿಟ್ಟು ಬಂದಿದೆ ಒಂದು 20 ಕ್ವಿಂಟಲ್ ತುಪ್ಪ ಬಂದೈತೆ ಅಂದ್ರೆ ನೀವು ಆಂಧ್ರದಲ್ಲಿ ಏನು ಆಗ್ಲಿ ಅಣ್ಣ ಇದು ಹಾಕಿದ್ರಲ್ಲ ಎಷ್ಟು ಕೆಜಿ ಇದು 8 kg ಬರುತ್ತೆ 8 kg ಇವು ಬಂದು ಟೋಟಲ್ ಒಂದು 700 ಪೀಸ್ ಬರ್ತಾವೆ ಒಂದು ಬರ ಹಾಕಿದ್ರೆ ಇವಾಗ ಇದು ಒಂದ್ ಸಾರಿ ಮಾಡಕ್ಕೆ 8 kg ಮಾಡಕ್ಕೆ ಎಷ್ಟೊತ್ತು ಬೇಕಾಗುತ್ತೆ ಹಾಫ್ ಆನ್ ಅವರ್ ಬೇಕಾಗುತ್ತೆ ಅರ್ಧ ಗಂಟೆಯಲ್ಲಿ ಒಂದು 800 ಪೀಸ್ ಬರ್ತಾವೆ 800 ಪೀಸ್ ಅರ್ಧ ಗಂಟೆಯಲ್ಲಿ 800 ಪೀಸ್ ಬರುತ್ತೆ ಅದನ್ನ 800 ಪೀಸ್ ಬರ್ತಾರೆ ಅರ್ಧ ಗಂಟೆ ಇದು ಆರಕ್ಕೆ ಎಷ್ಟೊತ್ತಾಗುತ್ತೆ ಟೈಮ್ ಇದು ಒಂದು ಅರ್ಧ ತಾಸು ನಿಮ್ಮ ಹೆಸರು ಮಲ್ಲಯ್ಯ ನನ್ನ ಹೆಸರು ಮಲ್ಲಯ್ಯ